ಗುರುಜಿ ನಮಸ್ತೆ. ನಮಸ್ತೆ. ಓಕೆ ಗುರುಜಿ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಮಾತಾಡಬೇಕು ಅಂದ್ಕೊಂಡಿದ್ದು ಮಕ್ಕಳು ಎಲ್ಲ ಓಕೆ, ಆದರೆ ಪೋಷಕರು ಸರಿಯಾಗಿ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ತಾ ಅವ್ರಿಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟೇ ಪಡ್ತೀರಾ ಗುರುಜಿ? ಯಥಾ ರಾಜ ತಥಾ ಪ್ರಜಾ ಅಂತ. ಅಂದರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅಲ್ವಾ. ತಂದೆ ತಾಯಿಗಳನ್ನ ನೋಡ್ತಾನೆ ಬೆಳಿತವೆ, ಅವ್ರನ್ನೇ ಅನುಕರಣೆ ಮಾಡ್ತವೆ, ಅವ್ರ ಒಳ್ಳೆಯ ಗುಣಗಳಾಗಲಿ ಕೆಟ್ಟ ಗುಣಗಳಾಗಲಿ. ಈಗ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ತಗೊಂಡ್ರೆ, ರಾಜ್ಕುಮಾರಲ್ಲಿ ಇರ್ತಕ್ಕಂಥ ವಿನಯ, ಆ ವಿಧೇಯತೆ ಅವರ ಮಕ್ಕಳಲ್ಲಿ ಕೂಡ ನಾವು ನೋಡ್ಬೋದು. ಅಂದರೆ ಅದು ರಿಫ್ಲೆಕ್ಟ್ ಆಗುತ್ತೆ ಮಕ್ಕಳಲ್ಲಿ ಕೂಡ. ತಂದೆ ತಾಯಿಗಳ ಸ್ವಭಾವ ಸ್ವಲ್ಪ ಮಟ್ಟಿಗಾದರೂ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ತಂದೆ ತಾಯಿಗಳಲ್ಲಿರ್ತಕ್ಕಂಥ ದೋಷ ಅವ್ರು ಸರಿಪಡಿಸ್ಕೊಳ್ತಾ ಇದ್ರೆ ಅದು ಮಕ್ಕಳಲ್ಲಿ ಕೂಡ ರೇಡಿಯೇಟ್ ಆಗಿ. ನಾವು ಯಾವಾಗ ಮಕ್ಕಳನ್ನು ಬ್ಲೇಮ್ ಮಾಡ್ತೇವೆ, ಮಕ್ಕಳು ಸರಿ ಇಲ್ಲ ಅಂತ. ಮಕ್ಕಳು ಯಾವಾಗಲೂ ಕೂಡ ದೇವರ ಸಮಾನ ಅಂತ ನಾವೇ ಹೇಳ್ತೀವಿ. ಮಕ್ಕಳು ದೇವರು, ನಾವು ಅವರನ್ನು ಮನುಷ್ಯರಾಗಿ ಮಾಡಿಬಿಡ್ತೀವಿ. ನಮ್ಮ ಸ್ವಭಾವಗಳನ್ನು ಅವ್ರ ಮೇಲೆ ಹೇರಿಬಿಟ್ಟು, ಮತ್ತು ಎಕ್ಸ್ಪೆಕ್ಟೇಷನ್ನು ಹಾಗೆ ಮಾಡುತ್ತೆ. ನಾನು ಡಾಕ್ಟರ್ ಆಗಿರೋದಿಲ್ಲ, ನಾನು ಇಂಜಿನಿಯರ್ ಆಗಿರೋದಿಲ್ಲ, ನಾನು IAS ಆಗಿರೋದಿಲ್ಲ, ನಮ್ಮ ಮಕ್ಕಳಿಂದ ಅದನ್ನು ನಾನು ನಿರೀಕ್ಷೆ ಮಾಡ್ತೀನಿ. ಇದು ಕಾರಣ ಏನಂದರೆ ಅತಿಯಾದ ನಿರೀಕ್ಷೆ. ಅದು ಕೂಡ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯೆ ಇರ್ತಕ್ಕಂಥ ಅಂತರವನ್ನು ಹೆಚ್ಚು ಮಾಡುತ್ತೆ ಈ ನಿರೀಕ್ಷೆ ಅಂತ ನಾನು ಅಂದ್ಕೊಳ್ತೀನಿ. ಜೊತೆಗೆ ತುಂಬ ಜನ ಪೇರೆಂಟ್ಸು ನನ್ನ ಹತ್ರ ಮಕ್ಕಳು ಕರ್ಕೊಂಡು ಬಂದು ಕಂಪ್ಲೇಂಟ್ ಮಾಡ್ತಾರೆ. ಇನ್ನೂ 5, 6ನೇ ಕ್ಲಾಸು ಓದ್ತಿರ್ತಾರೆ ಅವರು. ಮಕ್ಕಳ ಜೊತೆಲೇ ಇರಿಸ್ಕೊಂಡು ಮಕ್ಕಳ ಬಗ್ಗೆ ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ನೋಡಿ ಗುರುಜಿ, ಇವು ನಮ್ಮ ಮಕ್ಕಳು. ಹೌದಪ್ಪ, ನಿಮ್ಮ ಥರನೇ ಕಾಣ್ತವೆ, ನನಗೇನು ಅನುಮಾನ ಇಲ್ಲ, ಹೇಳಿ ಅಂತ ಹೇಳ್ತೀನಿ ನಾನು. ಒಂದು 10-15 ಕಂಪ್ಲೇಂಟ್ ಹೇಳ್ತವೆ. ಏನದು? ಹಠ ಮಾಡ್ತವೆ, ಓದ್ಕೊಳ್ಳೋದಿಲ್ಲ, TV ಜಾಸ್ತಿ ನೋಡ್ತಾನೆ, ಯಾವಾಗಲೂ ಇಂಟರ್ನೆಟ್ ನೋಡ್ತಿರ್ತಾನೆ, ಫ್ರೆಂಡ್ಸ್ ಜೊತೆ ಚಾಟಿಂಗ್ ಮಾಡ್ತಿರ್ತಾನೆ. ಈ ಥರ ಒಂದು 10-15 ಕಂಪ್ಲೇಂಟ್ ಹೇಳ್ತಾರೆ ಮಕ್ಕಳು. ಸೊ ನಾನು ಸಾವಧಾನವಾಗಿ ಕೇಳಿಸ್ಕೊಂಡು ತಂದೆ ತಾಯಿಗಳಿಗೆ ನಾನು ಹೇಳೋದುಂಟು, ಹೌದಪ್ಪ, ಎಷ್ಟೇ ಆಗಲಿ ನಿಮ್ಮ ಮಕ್ಕಳು, ಅರ್ಥಾತ್ ನಿಮ್ಮದೇ ಒಂದು ಪಡಿ ಹೆಚ್ಚು, ಯಾರೇ ನಿಮ್ಮದೇ ಒಂದು ಜೆರಾಕ್ಸು. ಈಗ ಜೆರಾಕ್ಸ್ ಇಟ್ಕೊಂಡು ನನ್ನ ಕಂಪ್ಲೇಂಟ್ ಮಾಡ್ತಾ ಇದ್ರಿ, ನೋಡಿ ಗುರೂಜಿ ಜೆರಾಕ್ಸೇ ಚೆನ್ನಾಗಿ ಬಂದಿಲ್ಲ ಅಂತ. ಜೆರಾಕ್ಸ್ ಚೆನ್ನಾಗಿ ಬರಬೇಕಾದ್ರೆ ಯಾವತ್ತೂ ಕೂಡ ಅದರ ಒರಿಜಿನಲ್, ಅದು ಮೂಲ ಪ್ರತಿ ಸ್ಪಷ್ಟವಾಗಿರಬೇಕು. ಮೂಲ ಪ್ರತಿನೇ ಸ್ಪಷ್ಟವಾಗಿಲ್ಲ ಅಂತಂದ್ರೆ ಜೆರಾಕ್ಸ್ ಅಲ್ಲಿ ಕ್ಲಾರಿಟಿ ಹುಡ್ತಕ್ಕಂಥ ತಂದೆ ತಾಯಿಗಳು ನೋಡಿ ನಗಬೇಕು ಹೊಳಬೇಕು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಮೂಲ ಪ್ರತಿನೂ ಚೆನ್ನಾಗಿರ್ಬೇಕು. ನಾವು ಜೆರಾಕ್ಸನ್ನು ಕಂಪ್ಲೇಂಟ್ ಮಾಡೋದು, ಮಕ್ಕಳು ಜೆರಾಕ್ಸ್ ಇದ್ದಾಗೆ. ನಮ್ಮದೇ ಒಂದು ಪಡಿ ಹೆಚ್ಚು, ನಮ್ಮನ್ನು ನೋಡಿ ಕಲಿತೇವೆ. ನಾವು ಸುಳ್ಳು ಹೇಳ್ಬಿಟ್ಟು ಮಕ್ಕಳಿಂದ ನಾವು ನೀನು ಗಾಂಧಿ ಆಗಿರಬೇಕು, ನೀನು ಹರಿಶ್ಚಂದ್ರ ಆಗಿರಬೇಕು ಅಂತ ಅಪೇಕ್ಷೆ ಮಾಡೋದು ಎಷ್ಟು ಸರಿ? ತಂದೆ ತಾಯಿಗಳಿಬ್ಬರು ಸಂಜೆ ಆದರೆ ಬೆಳಗ್ಗೆ ಆದರೆ ಜಗಳ ಮಾಡ್ತಿರ್ತಾರೆ, ಮತ್ತು ಮಕ್ಕಳು ನೀನು ಶಾಂತವಾಗಿರಬೇಕು, ಕಾಮಾಗಿರಬೇಕು, ಪ್ರಾಮಾಣಿಕ ಇರಬೇಕು, ಸುಳ್ಳು ಹೇಳಬಾರ್ದು, ಈ ಥರ ಒಂದು ದೊಡ್ಡ ದೊಡ್ಡ ನಿರೀಕ್ಷೆಗಳು ಮಾಡೋದು ತಪ್ಪಾಗತ್ತೆ. ಮತ್ತು ಮಕ್ಕಳಿಗೆ ಯಾವಾಗಲೂ ಎಲ್ಲವನ್ನ ಹೇಳ್ತಾರೆ, ಎಲ್ಲವನ್ನು ಅಂದರೆ 3 ಹೊತ್ತು ಒಂದು ಮಂತ್ರ ಹೇಳ್ತಾರೆ ತಂದೆ ತಾಯಿಗಳು. ಅದು ಬೋರಿಂಗ್ ಮಂತ್ರ ಅಂತ ನಾನು ಹೇಳ್ತಿರ್ತೀನಿ. ಏನು 3 ಹೊತ್ತು ಹೇಳ್ತಕ್ಕಂಥ ಮಂತ್ರ ತಂದೆ ತಾಯಿಗಳು ಅಂತಂದ್ರೆ ಓದ್ಕೋ ಓದ್ಕೋ ಓದ್ಕೋ. ಇದು ತಪ್ಪು ನನ್ನ ಭಾವನೆಯಲ್ಲಿ. ಎಲ್ಲವನ್ನೂ ಹೇಳುವ ಹಾಗೆ ಓದ್ಕೋ ಅಂತ ಹೇಳಬಹುದು. ಸ್ವಲ್ಪ ಹೊತ್ತು ಆಟ ಆಡು, ಸ್ವಲ್ಪ TV ನೋಡು, ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡ್ಕೋ, ಸ್ವಲ್ಪ ಹೊತ್ತು ಓದ್ಕೋ, ಸ್ವಲ್ಪ ಹೊತ್ತು ಅಮ್ಮನಿಗೆ ಸಹಾಯ ಮಾಡು, ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಹೊರಗಡೆ ಸೋಷಿಯಲ್ ಸರ್ವಿಸ್ ಮಾಡು, ಸ್ವಲ್ಪ ಹೊತ್ತು ಆಟ ಆಡಿ ಬಾ. ಇದೆಲ್ಲದರ ಜೊತೆಗೆ ಓದ್ಕೋ ಅಂತ ಹೇಳಿದ್ರೆ ಅವರಿಗೆ ಅಪ್ಪ ಅಮ್ಮ ಬೋರ್ ಅನ್ಸೋದಿಲ್ಲ. ಅವರಂದ್ರೆ ಅವರಿಗೆ ಒಂದು ಅಭಿಮಾನ ಹುಟ್ಟುತ್ತದೆ. ನನ್ನ ಸೂತ್ರ ಏನು ಅಂತಂದ್ರೆ, ಜಸ್ಟ್ ನಾವು ಪೇರೆಂಟ್ಸ್ ಆಗಿ ಮಕ್ಕಳನ್ನ ವಿ ಶುಡ್ ಲವ್ ದೆಮ್ ಅನ್ಕಂಡೀಷನಲಿ. ದಿನಕ್ಕೆ 1 ಸಾರಿ ಆದರೂ ಕೂಡ ತಂದೆ ತಾಯಿಗಳು ಮಕ್ಕಳನ್ನ ಆಲಿಂಗಿಸ್ಕೋಬೇಕು. ಯಾವಾಗ ಅವರು ಒಳ್ಳೆಯ ಮನಸ್ಸಲ್ಲಿದ್ದಾಗ, ತಂದೆ ತಾಯಿಗಳು ಒಳ್ಳೆಯ ಪವಿತ್ರ ಭಾವನೆಯಲ್ಲಿದ್ದಾಗ ಮಕ್ಕಳನ್ನು ಒಂದ್ಸಾರಿ ಹಗ್ ಮಾಡುತ್ತೆ, ಆ ಎನರ್ಜಿ ಮಕ್ಕಳಲ್ಲಿ ಸೇರಿಕೊಡ್ತದೆ. ಸೊ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳನ್ನ ಹತ್ರನೇ ತಗೊಳ್ಳೋದಿಲ್ಲ, ಬರೀ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದು, ಅವರಿಗೆ ಫನಿಷ್ ಮಾಡೋದು, ಅವರಿಗೆ ಒಂದು ಏನು ಡಿಕ್ಟೇಟ್ ಮಾಡೋದು, ಓದಿಕೋ ಓದಿಕೋ ಓದಿಕೋ. ನಾ ಹೇಳೋದು ತುಂಬ ಜನಕ್ಕೆ, ಓದಿ ಓದಿ ಮರುಳಾದ ಕೂಚಂ ಬಟ್ಟ, ಓದಲಿಲ್ಲ ನಮ್ಮ ಸೂರ್ಯ ಬೆಳಕು ಕೊಟ್ಟ ಅಂತ. ನಮ್ಮ ಮಕ್ಕಳು ಲೋಕಕ್ಕೆ ಬೆಳಕಾಗಬೇಕಾದ್ರೆ ತುಂಬಾ ಓದ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ಅವರಿಗೆ ಸಾಮಾನ್ಯ ಜ್ಞಾನದ ಜೊತೆಗೆ ಅವರ ವ್ಯಕ್ತಿತ್ವ ವಿಕಸನ ಆಗಬೇಕು. ಅದಕ್ಕೆ ಪೂರಕವಾದಂತ ಎಲ್ಲ ಒಂದು ಅಂಶಗಳನ್ನ ತಂದೆ ತಾಯಿಗಳು
ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ಮೋಟಿವೇಟ್ ಮಾಡಿದ್ರೆ ಖಂಡಿತ ಅವರು ಸತ್ ಪ್ರಜೆಗಳಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸಂದೀಪ್, ಇಷ್ಟೊತ್ತು ನೀನು ಗುರೂಜಿ ಮಾತು ಕೇಳಿದೆ. ಇಲ್ಲಿ ನೀನಿನ್ನ ಮದುವೆ ಆಗಿಲ್ಲ, ಆದರೂ ನಿನ್ನೆ ಮುಂದೆ ಮದುವೆ ಆಗಿ ಮಕ್ಕಳು ಪಡಿತೀಯ. ಸೊ ಗುರೂಜಿ ಮಾತಾಡಿದ್ರಲ್ಲ, ಎಷ್ಟು ಅಂದರೆ ಲೈಕ್ ನೀನು ಹೇಗೆ ಅಳವಡಿಸ್ಕೋಬೇಕು ಅಂದ್ಕೊಂಡಿದ್ದೀಯಾ ಸಂದೀಪ್? ಖಂಡಿತ ಇದು ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಪೇರೆಂಟ್ಸ್ಗಳಿಗೆ ಇದು ಉಪಯುಕ್ತವಾದ ಮಾಹಿತಿ ಅಂತ ನನಗನ್ಸುತ್ತೆ. ಯಾಕಂದರೆ ಗುರೂಜಿ ಹೇಳಿರೋದು ಎಲ್ಲವೂ ಕೂಡ ಸತ್ಯ. ಈಗ ನೀವು ಯಾವುದೇ ರೀತಿಯಲ್ಲಿ ಇದನ್ನು ನೀವು ಗ್ಲಾನ್ಸ್ ಮಾಡಿ ನೋಡಿದ್ರು ಕೂಡ ಗುರೂಜಿ ಹೇಳಿದ್ದೆಲ್ಲ ಅಪ್ಪಟ ಸತ್ಯ. ಪ್ರತಿಯೊಬ್ಬ ತಂದೆನೂ ಒಬ್ಬ ಮಗನಿಗೆ ಒಂದಿಷ್ಟು ಟೈಮ್ ಅಂತ ಕೊಡಬೇಕು ಜೀವನದಲ್ಲಿ. ಅದನ್ನು ಕೊಡ್ತಾ ಇಲ್ಲ, ಇವತ್ತಿನ ಜನತೆ ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನನ್ನ ಕೆಲಸ ಇದೆ, ಬೆಳಿಗ್ಗೆ ಮಗನಿಗೆ ಅನಿಸ್ತಾ ಇರುತ್ತೆ ನಾನು ತಂದೆ ಹತ್ರ ಮಾತಾಡಬೇಕು ಅಂತ. ಬಟ್ ಇವನು ಮಗ ಹೇಳೋಕ್ಕಿಂತ ಮುಂಚೆ ಆಫೀಸ್ಗೆ ಹೋಗ್ತಾನೆ. ಸಂಜೆ ಮಗ ಕ್ಲಾಸಿಂದ ಬಂದರೂ ಕೂಡ ಇವನು ಆಫೀಸಿಂದ ಬಂದಿರಲ್ಲ. ಬಂದರೂ ಕೂಡ ಸುಸ್ತಾಗಿದೆ ನನಗೆ, ನೀನು ಈಗ ಬರಬೇಡ ಹೋಗು, ನಾನು ತುಂಬ ಬ್ಯುಸಿ ಇದ್ದೀನಿ, ಮತ್ತೆ ಮಾತಾಡ್ತೀನಿ ಅಂತಾನೆ. ಆದರೆ ಮಗನಿಗೆಲ್ಲೋ ಒಂಥರ ಏಕಾಂಗಿತನ ಕಾಡೋಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಏಕಾಂಗಿತನ ಕಾಡೋಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಏನಾಗುತ್ತೆ ಅಂದರೆ ಮಗ ಯಾವುದೋ ಒಂದು ಮೂಲೆನ ಅರಿಸ್ಕೊಂಡು ಹೋಗ್ತಾನೆ. ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈಗ ಮೊಬೈಲಲ್ಲಿ ಗೇಮ್ ಆಡೋದು. ಸಣ್ಣ ಮಕ್ಕಳಲ್ಲಿ ಗೇಮ್ ಆಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಆಂಡ್ರಾಯ್ಡ್ ಸೆಟ್ಟಿಗೆ ಎಲ್ಲ ಕಡೆನೂ ಬಂದಿದೆ. ಈಗ 4G ಇಂಟರ್ನೆಟ್ ಕೊಡೋದ್ರಿಂದ ಎಲ್ಲ ಏನೇನೋ ನೋಡ್ಬಿಟ್ಟವ್ರೆ ಹುಡುಗರು. ಸೊ ಹಂಗಾಗಿ ಅದೇ ಗ್ಯಾಪ್ ಮೇಂಟೆನ್ಸ್ ಹಂಗೆ ಉಳಿತಾ ಹೋಗುತ್ತೆ ಜೀವನದಲ್ಲಿ. ಅಲ್ಲ ಇಲ್ಲಿ ಸಂದೀಪ್ ಆದ್ಮೇಲೆ ಅದು ಏನಾಗುತ್ತೆ ಅಂದ್ರೆ, ಸೊ ಈ ಮಗ ಏನ್ ಮಾಡ್ತಾನೆ, ಅಪ್ಪನಿಂದ ಸಂಪೂರ್ಣ ದೂರ ಆಗ್ಬಿಡ್ತಾನೆ. ಒಂದು ರೂಮಿಗೆ ಒಂದ್ ಮಗನ ಕೂಡ ಹಾಕ್ತಾರ, ಅವನ ಒಳಗಡೆನೆ ಇದ್ಬಿಡ್ತಾನೆ. ಅವಾಗ ಒಂದಿಷ್ಟು ವರ್ಷಗಳಾದ್ಮೇಲೆ ಅಪ್ಪ ರಿಟೈರ್ಡ್ ಆಗಿ ಹೋಗ್ಬಿಡ್ತಾನೆ. ಅಪ್ಪ ರಿಟೈರ್ಡ್ ಆದವಾಗ ಏನಾಗುತ್ತೆ ಅಂದ್ರೆ, ಈ ಅಪ್ಪನಿಗೆ ಅನ್ಸುತ್ತೆ ರಿಟೈರ್ಡ್ ಆದವಾಗ ನನ್ನ ಮಗ ನನ್ನ ಹತ್ರ ಮಾತಾಡ್ಬೇಕಿತ್ತು, ನಾನು ಅವ್ನು ಸರಿಯಾಗಿ ನಂಗೆ ಟೈಮ್ ಕೊಡ್ತಿಲ್ಲ ಅಂತ. ಯಾವಾಗ ಅಪ್ಪ ಮಗನಿಗೆ ಟೈಮ್ ಕೊಡ್ಬೇಕಿತ್ತು ಅವ್ನು ಅವಾಗ ಕೊಟ್ಟಿಲ್ಲ, ಇವಾಗ ಮಗ ಅಪ್ಪನಿಗೆ ಟೈಮ್ ಕೊಡ್ಬೇಕು, ಇವನಿಗೆ ಕೊಡೋಕ್ಕಾಗ್ತಿಲ್ಲ. ಸೊ ಇಲ್ಲಿಂದ ಏನಾಗಿದೆ ಅಂದ್ರೆ, ಇದೆಲ್ಲ ಒಟ್ಟಾಗಿ ಬರೋದು ಎಲ್ಲಿಂದ ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಇಂದ. ಮೊದಲು ಪೇರೆಂಟ್ಸ್ ಆದವರು ಈ ಕಮ್ಯುನಿಕೇಶನ್ ಗ್ಯಾಪ್ ನ ಸರಿ ಮಾಡ್ಕೋಬೇಕು. ಇವಾಗ ಗುರೂಜಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಬಗ್ಗೆ? ಹೌದು, ಈ ಅಂತರ ನನಗಂತೂ ಈ ಸಮಾಜದಲ್ಲಿ ಕಾಣ್ತಾ ಇದೆ. ತಂದೆ ತಾಯಿಗಳ ಮತ್ತು ಮಕ್ಕಳ ಮಧ್ಯೆ ಒಂದು ಅಷ್ಟು ಗ್ಯಾಪ್ ಕ್ರಿಯೇಟ್ ಆಗಿದೆ ಅಂತ. ಯಾವಾಗಲೂ ತಂದೆ ತಾಯಿಗಳು ನನ್ನ ಅನುಭವದಲ್ಲಿ, ನಮ್ಮ ಕಾಲದಲ್ಲಿ 1942ನಲ್ಲಿ ಇಲ್ಲಿಂದ ಶುರು ಮಾಡಿದ್ರೆ, ಈಗ ನೀವು ಹೇಳಿದಾಗೆ ಆಂಡ್ರಾಯ್ಡ್ ಬಂದಿದೆ, 21ನೇ ಶತಮಾನದಲ್ಲಿದ್ವಿ. ಸಿನಿಮಾಗಳ ಪ್ರಭಾವ, ಕಾದಂಬರಿಗಳ ಮತ್ತು ಸೀರಿಯಲ್ಗಳ ಪ್ರಭಾವ ಹೀಗೆ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಮಕ್ಕಳ ಮನಸ್ಸನ್ನು ಅರಿತುಕೊಳ್ಳೋ ಪ್ರಯತ್ನ ಪ್ರತಿಯೊಬ್ಬ ತಂದೆ ತಾಯಿಗಳು ಮಾಡಬೇಕು. ಜೊತೆಗೆ ಆ ಕಂದಕ ಏನಿದೆ ತಂದೆ ತಾಯಿಗಳ ಮತ್ತು ಮಕ್ಕಳ ಅಂತರ, ಇದು ಈ ಗ್ಯಾಪ್ ಹೀಲ್ ಆಗಬೇಕು. ನನ್ನ ಪ್ರಕಾರವಾಗಿ ತಂದೆ ತಾಯಿಗಳು ಯಾವಾಗಲೂ ಕೂಡ ಅದು ಮಕ್ಕಳು ಸ್ವಲ್ಪ ಯುಕ್ತ ವಯಸ್ಸಿಗೆ ಬಂದಮೇಲೆ ಅವರನ್ನು ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋದನ್ನು ಕಲಿಬೇಕು. ಅವರನ್ನು ಮಕ್ಕಳು ಅಂತ ನೀವು ಇನ್ನೂ ಸಣ್ಣ ಮಕ್ಕಳಲ್ಲ, ಅವರು ಏನೋ ವೆರಿ ವೆಲ್. ಈಗ ಗುರುಜಿ ನೀವು ಹೇಳಿದ್ರಿ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಾವೇನಾದರೂ ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋಕ್ಕೆ ಹೋದರೆ ಆ ಮಕ್ಕಳು ಏನು ಮಾಡ್ತಾರೆ, ತುಂಬ ಅಂದರೆ ತಂದೆ ತಾಯಿನ ಅಡ್ವರ್ಸಾಗಿ ತೊಗೊಳ್ಳೋದು, ಅಥವಾ ಬೇರೆ ರೀತಿ ಅವರು ನನ್ನ ತಂದೆ ಫ್ರೆಂಡ್ ಥರ ಇದ್ದಾರೆ ಬಿಡೋ, ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ನೋದು ಅವ್ರ ಭಾವನೆಯಲ್ಲಿ ಮೂಡಲ್ವಾ? ಶಿಕ್ಷೆ ಮೂಲಕ ನಾವು ಸಮಾಜದಲ್ಲಿ ಆಗಲಿ ಮಕ್ಕಳಾಗಲಿ ಪರಿವರ್ತನೆ ತರಕ್ಕೆ ಸಾಧ್ಯನೇ ಇಲ್ಲ. ಶಿಕ್ಷಣದ ಮೂಲಕ, ಆತ್ಮೀಯತೆ ಮೂಲಕ, ಆ ಲವ್ ಆ್ಯಂಡ್ ಇಂಟಿಮೆಸಿ ಮೂಲಕ ನಾವು ಅವ್ರನ್ನ ಹತ್ತಿರ ತಗೋಬೋದು, ಅಥವಾ ನಾವು ಹೇಳೋ ಹಾಗೆ ಅವ್ರು ಕೇಳ್ತಾರೆ. ಆತ್ಮೀಯತೆಯಲ್ಲಿ ಎಲ್ಲವೂ ನಡೆಯುತ್ತೆ. ಅದು ಆ ತಂದೆ ತಾಯಿಗಳ ಮತ್ತು ಮಕ್ಕಳ ಮಧ್ಯೆ ಆ ಆತ್ಮೀಯ ಒಂದು ಒಳ್ಳೆಯ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಇಲ್ಲ ಅಂತಂದರೆ ತಂದೆ ತಾಯಿಗಳು ಹೇಳೋದು ಮಕ್ಕಳು ಕೇಳೋದಿಲ್ಲ, ಮಕ್ಕಳು ಹೇಳೋದು ತಂದೆ ತಾಯಿಗಳು ಕೇಳೋದಿಲ್ಲ. ಈ ಆತ್ಮೀಯ ಭಾವ ಉಂಟಾದಾಗ ಎಲ್ಲವೂ ತನ್ನ ಪಾಡಿಗೆ ತಂದು ನಡ್ಕೊಂಡು ಅವನು ಓದ್ಕೊಳ್ತಾನೆ, ಅವನ ಜವಾಬ್ದಾರಿಗಳು ಅವನಿಗೆ ನ್ಯಾಚುರಲ್ ಗೊತ್ತಾಗ್ತದೆ. ಆದರೆ ಗುರುಜಿ ಇವಾಗ ನಮ್ಮ ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಇದೆ. ಅಂದರೆ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಹೆಂಡತಿನೂ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಏಕಾಂಗಿಯಾಗಿ ಸ್ಕೂಲ್ಗೆ ಹೋಗಿ ಬರ್ತಾರೆ, ಬಂದ ತಕ್ಷಣ ಬುಕ್ ಬಿಸಾಕ್ಬಿಟ್ಟು ಮತ್ತೆ ಅಲ್ಲಿಂದ ಓಡೋಗಿ ಮತ್ತೆ ಇದು ಮಾಡ್ತಾರೆ, ಅವ್ರ ಪಾಡ್ಗೆ ಅವ್ರು ಆಟ ಆಡೋದು, ಬಂದ ತಕ್ಷಣ ಅಪ್ಪ ಅಮ್ಮ ಅವ್ರ ಕೆಲಸದಲ್ಲಿ ಮಗ್ನ ಆಗ್ತಾರೆ. ಆಗ ಮಗು ಲೋನ್ಲಿನೆಸ್ ಅಂತ ಬಂದ್ಬಿಡುತ್ತೆ. ಸೊ ಆ ರೀತಿ ಆದಾಗ ಮಕ್ಕಳು ಮನಸ್ಸಿನ ಮೇಲೆ ತುಂಬ ವ್ಯತಿರಿಕ್ತ ಪರಿಣಾಮ ಏನು ಬೀರ್ಬೋದು, ಹೇಗಾಗ್ಬೋದು? ಯಾವಾಗ ತಂದೆ ತಾಯಿಗಳು ಆಕರ್ಷಣೀಯವಾಗಿ ಕಾಣೋದಿಲ್ವೋ ಮಕ್ಕಳಿಗೆ, ಉಳಿದು ಎಲ್ಲವೂ ಆಕರ್ಷಣೀಯವಾಗಿ ಕಾಣ್ತವೆ. ಅದು ಸಿನಿಮಾ ಆಗಲಿ, ಆಂಡ್ರಾಯ್ಡ್ ಫೋನ್ ಆಗಲಿ, ಮೊಬೈಲ್ ಗೇಮ್ ಆಗಲಿ, ಉಳಿದು ಎಲ್ಲವೂ ಕೂಡ ಆಕರ್ಷಣೀಯವಾಗಿ ಕಾಣ್ತವೆ. ಈಗ ನನ್ನದೇ ಫ್ಯಾಮಿಲಿ ತಗೊಂಡ್ರೆ ನಮ್ಮ ಮಕ್ಕಳು ಎಲ್ಲದರ ಜೊತೆಗೆ ಓದಿನ ಜವಾಬ್ದಾರಿಯನ್ನು ಕೂಡ ತಗೊಳ್ತಾರೆ. ಹಾಗಾಗಿ ಓದಲ್ಲಿ ಅವರೇನಿಂದ ಬಿದ್ದಿಲ್ಲ. ಹಾಗೆ ಟಿ ವಿ ನೋಡ್ತಾರೆ, ಮೊಬೈಲಲ್ಲಿ ಆಟನೂ ಆಡ್ತಾರೆ, ಅದು ಹೊರಗಡೆಗೆ ಆಟ ಆಡ್ಕೊಂಡು ಬರ್ತಾರೆ. ನಾವು ಎಲ್ಲವನ್ನು ಹೇಳಬೇಕು, ಬರೀ ಒಂದೇ ಮಂತ್ರ ಓದ್ಕೋ 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 98 98 98 ದ್ಯಾಟ್ ಈಸ್ ಬೋರಿಂಗ್.
ಈಗಿನ ಸಮಾಜಕ್ಕೆ ನಾನು ಹೇಳೋದು ಒಂದು ಫ್ರೆಂಡ್ಲಿ ಎಲ್ಲವನ್ನು ಹೇಳಿದ್ರೆ ಫ್ರೆಂಡ್ಲಿಯಾಗಿ ಖಂಡಿತ ಸ್ವೀಕರಿಸ್ತಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಅನುಭವ. ಸಂದೀಪ್, ಇವಾಗ ನೀನು ಹಳ್ಳಿಯಲ್ಲಿ ಓದ್ ಬಂದಿದ್ಯಾ, ಹೌದಾ? ಆದರೆ ಹಳ್ಳಿಯಲ್ಲಿ ನಿಮ್ಮ ತಂದೆ ತಾಯಿ ಜೊತೆಲಿ ಇದ್ದು ನೀನು ಬಂದಿರೋದು. ಈಗ ಹಳ್ಳಿಗೆ ಕಂಪೇರ್ ಮಾಡಿದ್ರೆ ಹಳ್ಳಿ ಲೈಫು ಸಿಟಿ ಲೈಫು ಹೇಗೆ ಒಂದು ನಿಮಿಷದಲ್ಲಿ ಅಂದರೆ ಒಂದು ಸೆಕೆಂಡಲ್ಲಿ ಕ್ರಿಸ್ಪಿ ಕ್ಲಿಯರಾಗಿ ಹೇಳು, ಹೇಗೆ ನಿನ್ನ ಬಾಲ್ಯ ಜೀವನದಲ್ಲಿ ಹೇಗೆ ಅನಿಸ್ತು, ಈಗ ಇಲ್ಲಿ ಬಾಲ್ಯ ಜೀವನ ನೆನ್ಸ್ಕೊಂಡ್ರೆ ಹೇಗೆ ಅನಿಸುತ್ತೆ? ಇಲ್ಲ, ಇವತ್ತಿನ ಮಕ್ಕಳ ಜೀವನ ಶೈಲಿನೇ ಬೇರೆ, ಮತ್ತೆ ನಾವು ಬೆಳೆದಿರೋ ಜೀವನ ಶೈಲಿನೇ ಬೇರೆ. ಯಾಕಂದ್ರೆ ನಾವು ಮನೆ ಕೆಲಸದ ಜೊತೆಗೆ ಬೆಳೀತಾ ಇದ್ವಿ. ನಾವು ಬೆಳೀತಾ ನಮ್ಗೆಲ್ಲ ಒಂದೊಂದಾಗಿ ಕಲ್ಸ್ಕೊಳ್ತಾ ಬರ್ತಾ ಇದ್ವಿ, ನಾವೇ ಕಲ್ತ್ಕೊಳ್ತಾ ಇದ್ವಿ. ಸೊ ಇವತ್ತಿನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ ಟೈಮ್ ಸಿಕ್ಕರೆ ಟಿವಿ ನೋಡ್ತಾರೆ, ಆಮೇಲೆ ಈ ಫೇಸ್ಬುಕ್ ವಾಟ್ಸಪ್ ಅಂತ ಟೈಮ್ ಹಾಳು ಮಾಡ್ತಾರೆ, ಗೇಮ್ ಆಡ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ನನಗನ್ಸುತ್ತೆ ನಾವು ಬಹುಶಃ ಒಂದು ಮಹಡಿನ ಕೆಳಗೆ ಹಾರಿದ್ರು ನಮ್ಗೆ ಕೆಲವೊಂದ್ಸಲ ಕಾಲು ತುಂಡಾಗಿದ್ದಿಲ್ಲ. ಇವರು 2 ಮೆಟ್ಲು ಕೆಳಗೆ ಬಿದ್ದ ತಕ್ಷಣ ತುಂಡಾಗ್ಬಿಡುತ್ತೆ ಇವ್ರ ಕಾಲು. ಅದು ಹೆಂಗಾಗುತ್ತೆ, ಅಥವಾ ನಮ್ಮ ಜೀವನ ಶೈಲಿ ಇನ್ನೂ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ಇನ್ನು ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಇದನ್ನ ಥಿಂಕ್ ಮಾಡ್ತಾ ಹೋದ್ರೆ ಇದೊಂದು ದೊಡ್ಡ ವಿಚಾರ ಅಂತ ಅನ್ಸುತ್ತೆ. ಯಾಕಂದ್ರೆ ಹಳ್ಳಿ ಹುಟ್ಟಿದವ್ರಿಗೆ ಯಾವುದೇ ರೀತಿ ಕಷ್ಟ ಬರಲ್ಲ ಒಂದೇ ಸಲ. ಅಂದ್ರೆ ಬೆಳೀತಾ ಡೇ ಬೈ ಡೇ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಒಂದೊಂದು ವಿಚಾರಗಳು. ಸೊ ಇವಾಗ ಈ ಮಕ್ಕಳಿಗೆ ಟೆಕ್ನಾಲಜಿ, ಈಗ ಒಂದು ಹಾಲು ತಗೊಂಡ್ ಬಾ ಅಂತ ಮನೆ ಅಂಗಡಿ ಕಳಿಸಿದ್ರೆ ಅವನು ಅಂಗಡಿ ಅವ್ನು ಹಾಲಿಲ್ಲ ಅಂತ ಹೇಳಿದ್ರೆ ಅವ್ನು ಇನ್ನೊಂದು ಅಂಗಡಿ ಸಿಗುತ್ತಂತ ಗೊತ್ತಿರಲ್ಲ, ಸೀದಾ ಮನೆಗೆ ಹೋಗ್ತಾನೆ ಹಾಲಿಲ್ಲ ಅಲ್ಲಿ ಅಂತ. ಸೊ ಈ ತರ ಆಗ್ಬಿಟ್ಟಿದೆ ಈಗ ಜೀವನ ಶೈಲಿ. ಇದು ನೋಡ್ತಾ ಇದ್ದೀನಿ. ಮತ್ತೆ ಇದ್ರಕ್ಕಿಂತ ಮೈನ್ ಮುಖ್ಯವಾಗಿರೋದೇನಂದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ. ಈಗ ಯಾವುದೋ ಒಂದು ಮಗು ಏನೋ ಒಂದು ಸಣ್ಣ ಕೆಲಸ ಮಾಡುತ್ತೆ, ಅವನು ಮಾಡ್ಕೊಂಡು ಅಪ್ಪನ ಹತ್ರ ತಂದು ತೋರಿಸ್ತಾನೆ, ಅಪ್ಪ ಅದಕ್ಕೆ ವಾವ್ ಸೂಪರ್ ಆಗಿದೆ, ಇದನ್ನ ಈ ರೀತಿ ಮಾಡೋಗಿತ್ತು, ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದೆ ನೀನು ಅಂತ ಏನೋ ಒಂದು ಅಪ್ರಿಶಿಯೇಟ್ ಮಾಡ್ರೆ ಅವನಿಗೆ ಆ ಕೆಲಸ ಚೆನ್ನಾಗಿಲ್ಲ ಅಂದ್ರು ಇನ್ನೊಂದು ಕೆಲಸ ಮಾಡೋ ಅದಕ್ಕಿಂತ ಚೆನ್ನಾಗಿರೋ ಮಾಡೋಂಥ ಒಂದು ಏನಂತಾರೆ ಅದು ಶಕ್ತಿ ಬರುತ್ತೆ. ಅದನ್ನ ಮಾಡ್ತಾ ಇಲ್ಲ. ಇವನ್ ತಗೊಂಡೆ ತೋರಿಸಿದ್ರೆ ಇವಾಗ ಕೆಲಸ ಮಾಡ್ತಾ ಇದ್ದೀನಿ, ಇದು ಮಾಡ್ಬೇಡ ನೀನು, ಆಮೇಲೆ ತೋರಿಸು ನಂಗೆ ಅಂತ ಹೇಳ್ತಾನೆ. ಅವಾಗ ಏನಾಗುತ್ತೆ ಅಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಮಕ್ಕಳು ಒಂದ್ ಸ್ವಲ್ಪ ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸಂದೀಪ್ ಹೇಳಿದ್ದು ಅಕ್ಷರ ಸತ್ಯ. ಅದು ಅಪ್ರಿಸಿಯೇಷನ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್ ವ್ಯಾಂಡ್ ಅಂತ ಒಂದು ಪದ ಇದೆ. ಪ್ರೋತ್ಸಾಹ ಇದ್ರೆ ಗಿಡಗಳು ಬೆಳಿತವೆ, ಮರಗಳು ಬೆಳಿತವೆ, ಹೆಚ್ಚು ಫಲ ಕೊಡ್ತವೆ ಅಂತ ಸರ್ ಜಗದೀಶ್ ಚಂದ್ರ ಬೋಸ್ ಹೇಳ್ತಾರೆ. ಹಾಗೆ ಈ ಪ್ರೋತ್ಸಾಹದ ಕೊರತೆ, ಆ ಹುರಿದುಂಬಿಸುವ ಕೊರತೆ, ಬೆನ್ನು ತಟ್ಟಿ ಮೋಟಿವೇಟ್ ಮಾಡ್ತಕ್ಕಂಥ ಕೊರತೆ ಕೂಡ ತಂದೆ ತಾಯಿಗಳಲ್ಲಿ ಕಾಣ್ತಾ ಇದೆ. ಮಕ್ಕಳು ಅದನ್ನು ಅನುಭವಿಸ್ತಾ ಇದ್ದಾರೆ. ದೇ ಆರ್ ಅನಿಮಿಕ್ ಇನ್ ಲವ್ ಅಂಡ್ ಅಫೆಕ್ಷನ್, ಕೇರಿಂಗ್ ಆ್ಯಂಡ್ ಅಪ್ರಿಸಿಯೇಷನ್ ಅಂತ ನನಗಾದರೂ ಅನಿಸ್ತಾ ಇದೆ. ಆಮೇಲೆ ಸಂದೀಪ್ ಅವರು ಹೇಳಿದ್ರು, ನಾನು ಅಮೆರಿಕಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಇಲ್ಲಿಂದ ಹೋಗಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಹಾರ್ಡ್ವೇರ್ ಇಂಜಿನಿಯರ್ಗಳು ಅಥವಾ ಡಾಕ್ಟರ್ಸ್ ಇರ್ಬೋದು, 80% ಜನ ಅವರು ಹಳ್ಳಿಯ ಹಿನ್ನೆಲೆಯಿಂದ ಬಂದವರೇ. ಅಂದರೆ ಹಸಿವಾಗಿದ್ದಾಗ ಅನ್ನದ ಮಹತ್ವ ಗೊತ್ತಾಗ್ತದೆ. ಹಾಗೆ ಕಷ್ಟದಿಂದ ಮೇಲೆ ಬಂದವರಿಗೆ ಮಾತ್ರ ಈ ಜೀವನದ ಧ್ಯೇಯ ಆಗಲಿ, ಅದರ ಸ್ವಾದ ಆಗಲಿ, ಅದನ್ನು ಅನುಭವಿಸುವ ಒಂದು ಗುರಿ ತಲುಪುವ ಒಂದು ಅದಮ್ಯ ಉತ್ಸಾಹ ಆಗಲಿ ಬರ್ತದೆ. ಅಂತಹ ಒಂದು ಉತ್ಸಾಹವನ್ನು ನಾವು ಆ ಸಿಟಿ ವಾತಾವರಣದಲ್ಲಿ ಬೆಳೆದಂಥ ಮಕ್ಕಳಲ್ಲಿ ಕಾಣಲಿಕ್ಕೆ ಸ್ವಲ್ಪ ಕಡಿಮೆ ಅನಿಸುತ್ತೆ. ಯಾಕೆ ಅಂತಂದರೆ ಈ ಸಿಟಿಯಲ್ಲಿ ಎಲ್ಲವೂ ಸಿಕ್ಬಿಡ್ತದೆ ಈಸಿಯಾಗಿ, ಕಷ್ಟ ಅನ್ನೋದೇ ಇಲ್ಲ ಅಲ್ಲಿ. ನನ್ನ ಪ್ರಕಾರವಾಗಿ ಸ್ವಲ್ಪ ಕಷ್ಟ ಬೇಕು. ಆ ಕಷ್ಟದಿಂದ ಅವನು ಕಷ್ಟವನ್ನು ಇಷ್ಟಪಟ್ಟು ಮೇಲೆ ಬಂದಾಗ ಅವನ ಜೀವನವನ್ನು ಅವನು ಸಮರ್ಥವಾಗಿ ರೂಪಿಸಿಕೊಳ್ಳಬಲ್ಲ ಮತ್ತು ಎದುರಿಸಬಲ್ಲ ಸಮಸ್ಯೆಗಳನ್ನು. ಗುರುಜಿ, ನಾನು ಕೇಳಿಸ್ಕೊಂಡಿದ್ದೆ ಏನಂತ ಹೇಳಿದ್ರೆ, ಚಿಕ್ಕ ಮಕ್ಕಳು ಹೋಗ್ಬಿಟ್ಟು ಕಾರ್ನರಲ್ಲಿ ಏನಾದರೂ ಬಾಯಲ್ಲಿ ಎತ್ತಿ ಹಾಕೊಳ್ಳೋದು, ಆಮೇಲೆ ಕೈ ಇಟ್ಕೊಂಡು ಚೀಪ್ತಾ ಇರೋದು, ಆಮೇಲೆ ಮೂಲೆನಲ್ಲಿ ಹೋಗ್ಬಿಟ್ಟು ಏನೋ ಒಂದು ವಸ್ತು ಇಟ್ಕೊಂಡು ಏನಿಂದ ಸಿಕ್ಕಿದ್ರು ಬಾಯಿಗೆ ಹಾಕೊಳ್ತಾ ಇರೋದು, ಹಿಂಗೆ ಮಾಡ್ತಿರ್ತಾರೆ. ಅಂಥ ಮಕ್ಕಳಿಗೆ ಆ್ಯಂಟಿಬಯೋಟಿಕ್ ಜಾಸ್ತಿಯಾಗಿ ಸ್ವಲ್ಪ ದೊಡ್ಡವರಾದಮೇಲೆ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ, ಏನೇ ಆದ್ರೂ ಜ್ವರ ಕೆಮ್ಮು ಬಂದ್ರೂ ಅದೇ ಆ್ಯಂಟಿಬಯೋಟಿಕ್ ಜಾಸ್ತಿಯಾಗಿ ಇದಾಗಿರ್ತದೆ. ಈಗಿನ ಕಾಲದಲ್ಲಿ ಮಕ್ಕಳು ಬಾಯಿಲಿಟ್ರೆ ಸಾಕು ತೆಗೆದು ಬಿಸಾಡೋದು, ಏನಾದರೂ ಮೂಲೆಯಲ್ಲಿದ್ದರೆ ಅಂದರೆ ತುಂಬ ಸೂಕ್ಷ್ಮವಾಗಿ ನೋಡ್ಕೊಂಡು ಬಳಸ್ತಾರೆ. ಸೊ ಇದ್ರ ಬಗ್ಗೆ ನೀವು ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಯಾವ ರೀತಿ ಬೆಳಿಬೇಕು ಈಗಿನ ಕಲ್ಚರ್ಲಿ? ಯಾವುದೇ ಪ್ರಾಣಿಗಳ ಒಂದು ಮರಿಗಳು ಅವು ಸಹಜ ವಾತಾವರಣದಲ್ಲಿ ಬೆಳಿತವೆ. ನಾವೇನು ಮಾಡ್ತೀವಿ, ಮನುಷ್ಯ ಪ್ರಾಣಿಗಳು ಒಂದು ಅಸಹಜವಾದ ಒಂದು ರೆಸ್ಟ್ರಿಕ್ಟೆಡ್ ವಾತಾವರಣದಲ್ಲಿ ಮಕ್ಕಳನ್ನು ಬೆಳೆಸ್ತೇವೆ. ಮಕ್ಕಳು ಮಣ್ಣಲ್ಲಿ ಆಟ ಆಡಬೇಕು, ಮಕ್ಕಳು ಮಳೆಯಲ್ಲಿ ನೆನಿಬೇಕು, ಮಕ್ಕಳು ಹೊರಗಡೆ ಹೋಗಬೇಕು, ಜನರ ಜೊತೆ ಬೆರಿಬೇಕು. ಇದನ್ನೆಲ್ಲ ರೆಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ಸಹಜವಾಗಿ ಅವರಿಗೆ ಹೊರಗಡೆ ಹೋಗಿ ಹೊಸ ವಾತಾವರಣದಲ್ಲಿ ಅದನ್ನು ಫೇಸ್ ಮಾಡೋ ಅಥವಾ ಇಮ್ಯುನಿಟಿ ಕಳ್ಕೊಳ್ತಾರೆ. ಅವರು ಬರೀ ಹುಟ್ತಾನೆ ಬಿಸ್ಲೇರಿ ನೀರು ಕುಡಿಸುವಂತ ತಂದೆ ತಾಯಿಗಳಿದ್ದಾರೆ. ಸಹಜವಾಗಿ ಅವ್ರಿಗೆ ನೆಗಡಿ ಬರಬೇಕು. ನೆಗಡಿ ಬಂದಾಗ ಜ್ವರ ಬರುತ್ತದೆ. ಇದೆರಡು ಏನು ಸೂಚನೆ ಅಂತಂದ್ರೆ, ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ತೋರಿಸ್ತದೆ. ಬಾಡಿ ಇಟ್ ಹ್ಯಾಸ್ ಇಟ್ಸ್ ಓನ್ ಮೆಕ್ಯಾನಿಸಮ್ ಟು ಹೀಲ್. ಸೊ ಹಾಗಾಗಿ ಮುಕ್ತ ವಾತಾವರಣದಲ್ಲಿ ಎಲ್ಲರ ಜೊತೆ ಆಟ ಆಡ್ತಕ್ಕಂಥ, ಎಲ್ಲರ ಜೊತೆ ಬೆರೀತಕ್ಕಂಥ ಈ ಥರ ಒಂದು ಸೋಷಿಯಲೈಸೇಷನ್ ಜಾಸ್ತಿ ಮಾಡ್ಬೇಕು ನಾವು.
ಗುರುಜಿ, ಒಂದು ಕಡೆ ನೀವು ಹೇಳಿದ್ದೀರಾ 10,000 ಕಾಯಿಲೆಗಳಿಗೆ ನಮ್ಮಲ್ಲೇ ಗುಣ ಇದೆ ಅಂತ ಹೇಳಿ. ಹೌದು. ಸೊ ಅಂದರೆ ಈಗ ನೀವು ಒಂದು ಕಡೆ ತುಂಬ ಸರಿ ಹೇಳ್ತಿರ್ತೀರ, ಎಲ್ಲ ನಿಮ್ಮ ಕಾರ್ಯಾಗಾರದಲ್ಲಿ ಹೇಳ್ತಿರ್ತೀರಾ, ನಮ್ಮ ಮೆದುಳು ಔಷಧಿಗಳ ಮತ್ತು ವಿಷಗಳ ಕಾರ್ಖಾನೆ ಅಂತ ದೊಡ್ಡ ದೊಡ್ಡ ಮನೋತಜ್ಞರು ಹೇಳ್ತಾರೆ. ನಮಗೇನು ಮೆದುಳಿದೆ ಅದರಲ್ಲಿ 2 ಡಿವಿಷನ್ ಇದೆ. ಒಂದು ಕಡೆ ವಿಷದ ಕಾರ್ಖಾನೆ ಇದೆ, ಇನ್ನೊಂದು ಕಡೆ ಔಷಧೀಯ ಕಾರ್ಖಾನೆ ಇದೆ. ಈ ಔಷಧಿ ಮತ್ತು ವಿಷ ಇವುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಅಥವಾ ಸಂಗತಿ ಯಾವುದಪ್ಪ ಅಂತಂದರೆ ನಮ್ಮ ಪ್ರತಿಯೊಂದು ಆಲೋಚನೆ, ಭಯದ, ಸಂಶಯದ, ದ್ವೇಷದ, ಅಸೂಯೆ, ಈ ಥರ ಆಲೋಚನೆಗಳು ಪದೇ ಪದೇ ಮನಸ್ಸಲ್ಲಿ ಉತ್ಪತ್ತಿ ಆಗ್ತಾ ಇದ್ರೆ ದೇಹದಲ್ಲಿ ನಂಜು ಉತ್ಪತ್ತಿ ಆಗ್ತದೆ, ಟಾಕ್ಸಿನ್ಸ್ ಉತ್ಪತ್ತಿ ಆಗ್ತದೆ. ಅದೇ ಪ್ರೀತಿ, ವಿಶ್ವಾಸ, ಅನುಕಂಪ, ಸೇವೆ, ಈ ಥರ ಥಾಟ್ಸ್ ಜಾಸ್ತಿ ಆದಾಗ ನಮ್ಮಲ್ಲಿ ಮೆಡಿಸಿನ್ಸ್ ಅಥವಾ ಎಂಡೋಫಿನ್ಸ್, ಡೋಫಮಿನ್ಸ್ ಅಂತಕ್ಕಂಥ ಈ 2 ವಿಶೇಷವಾದ ರಾಸಾಯನಿಕಗಳು ಮೆದುಳಲ್ಲಿದೆ. ಇವನ್ನ ನಾವು ನ್ಯಾಚುರಲ್ ಸಬ್ಸ್ಟೆನ್ಸ್ ಟು ಹೀಲ್ ಸೋ ಮೆನಿ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ ಮನೋತಜ್ಞರು ಹೇಳ್ತಾರೆ. ಇವೆಲ್ಲ ಆದರೆ ಇಲ್ಲಿ ಗುರುಜಿ ಮಕ್ಕಳಲ್ಲಿ ಹೇಗೆ ಇದು ಕಾರ್ಯ ಪ್ರವೃತ್ತಿಗೆ ಬರುತ್ತೆ? ಅಂದರೆ ಮಕ್ಕಳಲ್ಲೂ ಹೀಗಿರುತ್ತಾ, ಹೀಗಾಗುತ್ತಾ ಅಂತ? ಆ ಮೆಕ್ಯಾನಿಸಮ್ ಎಲ್ರಿಗೂ ಭಗವಂತ ಕೊಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ರಿಸ್ಟ್ರಿಕ್ಟ್ ಮಾಡಿದಾಗ, ಅವ್ರನ್ನ ಒಂದು ಕಂಟ್ರೋಲ್ ಮಾಡಿದಾಗ, ಸೊ ಆ ಥರ ವಿಷಯುಕ್ತ ಆಲೋಚನೆಗಳು ಅಥವಾ ಆ ಟಾಕ್ಸಿನ್ಸು ಅವರಲ್ಲಿ ಉತ್ಪತ್ತಿ ಆಗ್ತದೆ. ಡಿಪ್ರೆಷನ್ಗೆ ಹೋಗೋದಕ್ಕೆ ಕಾರಣ ಏನು? ಈ ಥರನೇ, ಅಂದರೆ ಮಾನಸಿಕವಾಗಿ ನಾವು ದೌರ್ಜನ್ಯ ಮಾಡ್ತಕ್ಕಂಥದ್ದು, ಅವ್ರ ಭಾವನೆಗಳನ್ನು ಹತ್ತಿಕ್ಕೋದು, ಅವ್ರ ಭಾವನೆಗಳನ್ನು ಅದಿಬಿಡ್ತಕ್ಕಂಥದ್ದು, ಅವ್ರ ವ್ಯಕ್ತಿತ್ವ ವಿಕಸನ ಆಗದ ಹಾಗೆ ಒಂದು ಕ್ಲೋಸ್ಡ್ ಅಟ್ಮಾಸ್ಫಿಯರಲ್ಲಿ ಅವ್ರನ್ನ ಬೆಳೆಸ್ತಕ್ಕಂಥ ಒಂದು ಇದು ಮಾಡೋದು ನಾವು, ಅಂದರೆ ಬಾಸಿಸಮ್ ಅಂತ ಹೇಳ್ತೀವಿ ನಾವು. ನಮ್ಮ ಅನಿಸಿಕೆಗಳನ್ನು ಅವ್ರ ಮೇಲೆ ಬಲವಂತಗಳನ್ನು ಹೇರೋದು. ಸೊ ಹೀಗೆ ಮಕ್ಕಳು ಬಹಳ ಸೂಕ್ಷ್ಮ ಪ್ರವೃತ್ತಿಯವು. ಆ ಮಕ್ಕಳಲ್ಲಿ ಕೂಡ 3 ಗುಣಗಳಿರ್ತವೆ. ಒಂದು ದೃಶ್ಯಾತ್ಮಕ ಮಕ್ಕಳು, ಶ್ರವಣಾತ್ಮಕ ಮಕ್ಕಳು, ಸ್ಪರ್ಶಾತ್ಮಕ ಮಕ್ಕಳು ಅಂತ ಈ 3 ವಿಧದ ಮಕ್ಕಳಿರ್ತವೆ. ಅದನ್ನು ತಂದೆ ತಾಯಿಗಳು ಅರ್ಥ ಮಾಡಿಕೊಂಡ್ರೆ ದೃಶ್ಯಾತ್ಮಕ ಮಕ್ಕಳಿಗೆ ವಿಜ್ಞಾನ, ಗಣಿತ ಚೆನ್ನಾಗಿ ಅರ್ಥ ಆಗ್ತದೆ. ಸ್ಪರ್ಶಾತ್ಮಕ ಮಕ್ಕಳಿಗೆ ಅವರಿಗೆ ಮ್ಯೂಸಿಕ್ಕು, ಆರ್ಟ್ಸು, ಡ್ಯಾನ್ಸು, ಚಿತ್ರಕಲೆ, ಈ ವಿಷಯಗಳಲ್ಲಿ ತುಂಬ ಆಸಕ್ತಿ ಬರ್ತದೆ. ಶ್ರವಣಾತ್ಮಕ ಮಕ್ಕಳಿಗೆ ಮ್ಯೂಸಿಕ್ ಸ್ಪೆಷಲಿ ಇದು ಅವರಿಗೆ ಒಲಿಯುತ್ತೆ. ಇದನ್ನು ತಿಳ್ಕೊಂಡ್ರೆ SSLC ಬರೋ ಒಳಗಡೆ ನಾವು ಅವರಿಗೆ ಅವ್ರ ಕೆರಿಯರನ್ನು ಈಸಿಯಾಗಿ ರೂಪಿಸ್ಬೋದು. ಎಷ್ಟೋ ಜನ ಸಿವಿಲ್ ಇಂಜಿನಿಯರ್ ಅಥವಾ ಇನ್ನೇನೋ ಇಂಜಿನಿಯರಿಂಗ್ ಓದ್ಬಿಟ್ಟು ಮ್ಯೂಸಿಷಿಯನ್ಸ್ ಆಗ್ತಾರೆ. SV ಬಾಲಸುಬ್ರಹ್ಮಣ್ಯ ಬೆಸ್ಟ್ ಎಕ್ಸಾಂಪಲ್. ರಮೇಶ್ ಅರವಿಂದ್ ಒಳ್ಳೆಯ ಇಂಜಿನಿಯರಿಂಗ್ ವಿದ್ಯಾರ್ಥಿಯವರು, ಆದರೆ ಆ್ಯಕ್ಟಿಂಗ್ ಇಸ್ ಪ್ಯಾಷನ್. ಹಾಗೆ ಅವರ ಮೂಲ ಗುಣಗಳನ್ನು ತಿಳ್ಕೊಂಬಿಟ್ರೆ ನಾವು ಅದಕ್ಕೆ ಅನುಗುಣವಾದ ಶಿಕ್ಷಣ ಕೊಟ್ಟಾಗ ಅವರು ಅದರಲ್ಲಿ ಔನ್ನತ್ಯವನ್ನು ಕಾಣ್ತಾರೆ. ಎಷ್ಟೋ ಜನ ತಂದೆ ತಾಯಿಗಳಿಗೆ ಈ ಒಂದು ಸಂಗತಿಗಳು, ಮಕ್ಕಳ ವಿಶೇಷ ಗುಣಗಳು, ಭಗವಂತ ಕೊಟ್ಟಿರ್ತಕ್ಕಂಥ IQ, EQ, SQ ಅಂತಕ್ಕಂಥ ಈ 3 ಫ್ಯಾಕ್ಟರ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ಎಷ್ಟೋ ಜನ ಅವನಿಗೆ ಆ್ಯಕ್ಟರ್ ಆಗೋದು ಇಷ್ಟ ಆದರೆ ನೀನು ಡಾಕ್ಟರ್ ಆಗಬೇಕು ಅಂತ ಹೇಳ್ತಾರೆ. ಸೊ ಈ ವಿಷಯದಲ್ಲಿ ನಾವು ತಂದೆ ತಾಯಿಗಳು ಮಕ್ಕಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸಂದೀಪ್, ಇಲ್ಲಿ ನೀನು ಗುರುಜಿ ಮಾತುಗಳನ್ನ ಕೇಳ್ತಾ ಇದೆಯಾ? ಇಲ್ಲಿ ಏನಾಗುತ್ತೆ ಅಂದರೆ, ನಿನ್ನ ಹಳ್ಳಿಯಲ್ಲಿ ಬೆಳೆದಾಗ ನಿಮ್ಮ ತಾಯಿ ಹತ್ರ ಒಂದ್ಸರಿ ಮಾತಾಡೋ, ನಿಮ್ಮ ತಾಯಿ ಹೇಳಿದರು ನೀನೇನೋ ನುಂಗ್ಬಿಟ್ಟಿದ್ದಂತೆ. ಅದು ನುಂಗ್ಬಿಟ್ಟಿದ್ದಾಗ ತುಂಬ ಮನೇಲೆಲ್ಲ ಭಯ ಬಿದ್ದುಕೊಂಡು ನಿನ್ನನ್ನು ಏನೇನೋ ತಿನ್ನಿಸೋದು, ಅಂದರೆ ಹಳ್ಳಿಯಲ್ಲಿ ಏನೇನೋ ತಿನ್ನಿಸಿ ಮತ್ತೆ ಅದನ್ನು ಕೆಳಗಡೆ ಹೋಯ್ತು ಅಂತ ಹೇಳ್ತಾಯಿದ್ರು. ಸೊ ಆವಾಗ ಇಲ್ಲಿ ಸಿಟಿ ಲೈಫಲ್ಲಿ ಏನಾದರೂ ಆ ಥರ ನುಂಗಿದ್ದಿದ್ರೆ ಏನು ಮಾಡ್ತಿದ್ರು ಅಂತ ಏನು ಅನಿಸುತ್ತೆ ನಿನಗೆ? ಹೆಂಗೆ, ಯಾವ ಥರ? ಖಂಡಿತ. ಯಾಕಂದ್ರೆ ಒಂದು ಸಣ್ಣ ಕಾಲು ಗಾಯ ಆದ್ರೂ ಕೂಡ ನಮ್ಮ ಹಳ್ಳಿಲಿ ಏನ್ ಮಾಡ್ತಾರೆ ಅಂದ್ರೆ ಹಾಸ್ಪಿಟ್ಲಿಗೆ ಸಡನ್ ಆಗಿ ಕರ್ಕೊಂಡು ಹೋಗಲ್ಲ, ಮನೆಯಲ್ಲೇ ಮದ್ದಿರುತ್ತೆ. ಅದಕ್ಕೆ ಅರಿಶಿಣ ಹಚ್ಚೋದು ಅಥವಾ ಯಾವುದೋ ನಮ್ಮ ತಂದೆಗೆ ಗೊತ್ತು, ಕೆಲವೊಂದು ಈ ಎಲ್ಲೋ ಹೋಗ್ಬಿಟ್ಟು ಬೇರು ಇದನ್ನ ತಂದ್ಬಿಟ್ಟು ಅದನ್ನೇನೋ ಮಾಡಿ ಹಚ್ಚೋದು, ಈ ತರ ಮಾಡ್ತಾರೆ. ಬಟ್ ಇಲ್ಲಿ ಜಸ್ಟ್ 1 ಸೆಕೆಂಡ್ ಅವನ ಉಸಿರಾಟದಲ್ಲಿ ಒಂದ್ ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ಇಲ್ಲಿ ಗಾಬರಿ ಆಗ್ಬಿಡ್ತಾರೆ. ಒಂದ್ ಸ್ವಲ್ಪ ಬಿದ್ದ ತಕ್ಷಣನೇ ಫೋನ್ ಮಾಡಿ ಆಂಬುಲೆನ್ಸ್ ಫೋನ್ ಮಾಡಿ ಅಂತಾರೆ. ಈ ತರ ಆಗ್ಬಿಟ್ಟಿದೆ ಬೆಂಗಳೂರು. ಅಂದ್ರೆ ಮನುಷ್ಯನ ಜೀವನದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಇಲ್ಲಿ ಏನಾಗ್ತಿದೆ, ಏನಾಗುತ್ತೆ, ವಿದಿನ್ ಎ ಸೆಕೆಂಡ್ ಅಲ್ಲಿ ಏನ್ ಆಗ್ಬಹುದು ಅನ್ನೋದು. ಬಟ್ ಅಲ್ಲಿ ಇನ್ಕ್ಲೂಡ್ ಹಾವು ಕಚ್ಚಿದ್ರು ಕೂಡ, ಹಾವು ಕಚ್ಚಿದ್ರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಲ್ಲಿ ಏನ್ ಚಿಕಿತ್ಸೆ ಇದೆ ಅದನ್ನ ಮಾಡ್ತಾರೆ. ಆಮೇಲೆ ದೆನ್ 1 ಅವರ್ 2 ಅವರ್ ಆದ್ಮೇಲೆ ಅವರು ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ. ಬಟ್ ಬೆಂಗಳೂರಲ್ಲಿ ಏನಾಗ್ತಿದೆ ಅಂದ್ರೆ ಜಸ್ಟ್ ಏನಾದ್ರು ಆದ್ರೆ ಸಾಕು, ವಿದಿನ್ ಎ ಸೆಕೆಂಡ್ ಅಲ್ಲಿ ಇಂಗ್ಲಿಷ್ ಮೆಡಿಸಿನ್ ಬೇಕಂತ ಹೇಳ್ತಾರೆ. ಸೊ ಇದು ಒಳ್ಳೇದು ಅಲ್ಲ ಅಂತ ನಾನು ಹೇಳ್ತಿಲ್ಲ, ಯಾಕಂದ್ರೆ ಇವಾಗಿನ ಜೀವನ ಶೈಲಿಗೆ ಇದು ಬೇಕೇ ಬೇಕು. ಈ ಇಂಗ್ಲಿಷ್ ಮೆಡಿಸಿನ್ ಈಗ ವಿದಿನ್ ಎ ಸೆಕೆಂಡ್ ಅಲ್ಲೇ ಗುಣ ಆಗ್ಬೇಕು ಎಲ್ರಿಗೂ ಕೂಡ.
ಸೊ ಇದು ಎಲ್ಲ ಒಂದ್ ಕಡೆ ತಂದೆ ತಾಯಿಯೇ ಮಾಡೋದು, ಗಾಬರಿ ಆಗ್ತಾರೆ. ಅಷ್ಟೆಲ್ಲ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮಕ್ಕಳಿಗೂ ಕೆಲವೊಂದು ಕಲಿಸ್ಬೇಕು ನಾವು. ಅವರಿಗೆ ಬರೇ ಟಿವಿ ನೋಡೋದು, ಮನೆ ಒಳಗೆ ಕೂಡ ಹಾಕಿ ಓದು ಅನ್ನೋದಲ್ಲ. ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಾ, ಗ್ರೌಂಡ್ಗೆ ಹೋಗು, ಆಟ ಆಡು, ಒಂದ್ ಸ್ವಲ್ಪ ವಾಕ್ ಮಾಡು, ಒಂದ್ ಸ್ವಲ್ಪ ಮ್ಯೂಸಿಕ್ ಕೇಳು, ಹೊರಗಡೆ ಎಲ್ಲ ಓಡಾಡು, ಇದೆಲ್ಲ ತಿಳಿಸ್ಬೇಕು ಅಂತ ನನ್ನ ಅನಿಸಿಕೆ ಅಷ್ಟೇ. ಓಕೆ ಗುರುಜಿ, ನೀವು ಅವಾಗಲೇ ಮಾತಾಡ್ತಾ ಇದ್ರಿ, ಮಾತಿನ ಮಧ್ಯದಲ್ಲಿ ನಾನು ಗಮನಿಸಿದ ಸಂಗತಿ ಅಂತಂದರೆ, ಇಲ್ಲಿ ನೀವು ಮನಸ್ಸಿನ ಮೇಲೆ ಪರಿಣಾಮಗಳು ಬೀರೋದು ಬೇರೆ, ದೇಹದ ಮೇಲೆ ಪರಿಣಾಮಗಳು ಬೀರೋದು ಬೇರೆ ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ರಿ. ದೇಹ ಇಸ್ ಅ ಪಪೆಟ್ ಆಫ್ ದಿ ಮೈಂಡ್ ಅಂತ. ದೇಹ ಮನಸ್ಸಿನ ಗುಲಾಮ ಅಲ್ವಾ? ಮನಸ್ಸಲ್ಲಿ ಏನು ಭಾವನೆಗಳಿರ್ತವೆ, ಏನು ನಡೀತಿರ್ತದೆ, ಅದು ದೇಹದಲ್ಲಿ ಖಂಡಿತ ಹಾರ್ಮೋನ್ಸ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಸ್ಪೆಷಲಿ ಎಂಡೋಕ್ರೈನ್ ಸಿಸ್ಟಮ್ ಮೇಲೆ ಮನಸ್ಸನ್ನು ನಾವು ಏನು ಅಂದ್ಕೊಳ್ತೀವಿ ಅದು ನೇರವಾಗಿ ಪರಿಣಾಮ ಬೀರಿ ಆ ವ್ಯಕ್ತಿಯ ಆರೋಗ್ಯದಲ್ಲಿ, ಆಲೋಚನಾ ಲಹರಿಯಲ್ಲಿ ಏರ್ಪೇರಾಗ್ತಕ್ಕಂಥ ಒಂದು ಸಂಭವಗಳು ಜಾಸ್ತಿ ಇರ್ತವೆ. ಹಾಂ, ಸರಿ ಗುರುಜಿ, ಇವಾಗ ನಿಮ್ಮ ಬಾಲ್ಯ ಜೀವನದಲ್ಲಿ ನೆನೆಸ್ಕೊಳ್ಳುವಂಥದ್ದು ಅಂದರೆ ಲೈಕ್ ಏನಾದರೂ ಸುಂದರವಾದ ಘಟನೆ ಜ್ಞಾಪಕ ಬರುತ್ತಾ, ಇಲ್ಲ ಕಹಿ ಘಟನೆ ಜ್ಞಾಪಕ ಬರುತ್ತಾ? ಇದು ಎಲ್ಲರ ಬದುಕಲ್ಲಿ ಸಿಹಿ ಕಹಿ ಅನ್ನೋದು ಸಮ್ಮಿಶ್ರಣ. ಬದುಕು ಅನ್ನೋದು ಸಿಹಿಯ ಹೂರಣ ಆಗಬೇಕಾದ್ರೆ ಅದು ಕಹಿನೂ ಇರಬೇಕು. ಬೇವು ಬೆಲ್ಲ ಬದುಕು ಅಂತಂದರೆ ಕಹಿನೂ ಇರ್ತದೆ, ಸಿಹಿನೂ ಇರ್ತದೆ. ಬಾಲ್ಯದಲ್ಲಿ ಎಷ್ಟೋ ಸಾರಿ ನಾವು ಏನು ಭಯ ಪಟ್ಟಿರ್ತೀವಿ, ದೊಡ್ಡವರು ನಮಗೆ ಹೆದರಿಸಿರ್ತಾರೆ, ಅಥವಾ ಏನೋ ಒಂದು ಹುಕುಂ ಮಾಡಿರ್ತಾರೆ. ಕೆಲವು ಸಾರಿ ಎಲ್ಲೋ ಒಂಟಿಯಾಗಿ ಹೋಗಿ ಹೆದರ್ಕೊಂಡಿರ್ತೀವಿ, ಆಟ ಆಡಿರ್ತೀವಿ. ಬಾಲ್ಯದ ಸವಿ ನೆನಪುಗಳು ಬೇಕಾದಷ್ಟು ಇರ್ತವೆ. ಎಲ್ಲರ ಬುದ್ಧಿಯಲ್ಲಿ ಬೇಕಾದಷ್ಟು ಸವಿ ನೆನಪುಗಳು ಇರ್ತವೆ. ಹಾಗೆ ಒಂದೆರಡು ಕಹಿ ನೆನಪುಗಳು ಇರ್ಬೋದು, ಅದು ಬೇಕೇ ಬೇಕು ಖಂಡಿತ. ಜೀವನದ ಸ್ವಾದವನ್ನು ಜಾಸ್ತಿ ಮಾಡೋದು ಬರೀ ಸಿಹಿ ಅಲ್ಲ, ಕಹಿ ಇದ್ರೇ ಸಿಹಿಗೆ ಬೆಲೆ ಹೆಚ್ಚು ಅಂತ ನಾನು ಭಾವಿಸ್ತೇನೆ. ಗುರುಜಿ, ಕೊನೆಯದಾಗಿ ನೀವು ಮಕ್ಕಳನ್ನ ಬೆಳೆಸೋ ರೀತಿನ ಚೇಂಜ್ ಮಾಡ್ಕೋಬೇಕಾ, ಅಥವಾ ತಂದೆ ತಾಯಿಗಳಲ್ಲಿ ಮಕ್ಕಳನ್ನ ಹೇಗೆ ಮೋಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಥರ ಬೆಳೆಸೋದು ಸರಿನಾ? ಮಕ್ಕಳ ಮನಸ್ಸು ಒಂದು ತೇವದ ಮಣ್ಣು ಇದ್ದಾಗೆ. ಮೋಲ್ಡಿಂಗ್ ಏಜ್ ಅಂತ ಹೇಳ್ತೀವಿ, ಒಂದು 8-10 ವರ್ಷದವರೆಗೂ ಮೋಲ್ಡಿಂಗ್ ಏಜ್ ಅಂತ. ಅದರಲ್ಲಿ ಏನು ಫುಟ್ ಪ್ರಿಂಟ್ ಆಗ್ತದೋ ಅದು ಪರ್ಮನೆಂಟ್ ಆಗಿರ್ತದೆ. ಹಾಗಾಗಿ ಗುಮ್ಮ ಬರ್ತಾನೆ ಅಂತ ಹೇಳೋದು, ನೀನು ಹೀಗೆ ಮಾಡ್ತಾಯಿದ್ರೆ ಪೊಲೀಸ್ಗೆ ಇಟ್ಕೊಡ್ತೀನಿ ಅಂತ ಹೇಳೋದು, ಕಳ್ಳನಿಗೆ ಇಟ್ಕೊಡ್ತೀನಿ ಅಂತ ಹೇಳೋದು, ನಿಮ್ಮ ಮಳೆ ಅಂದರೆ ನೆಗಡಿ ಆಗ್ತದೆ, ನೀವು ಹೊರಗಡೆ ಹೋದರೆ ಥಂಡಿ ಆಗ್ತದೆ, ಈ ಥರ ಈ ವಿಚಾರಗಳು ಅವೈಜ್ಞಾನಿಕ ವಿಚಾರಗಳನ್ನು ಹಾಕ್ತಾ ಇದ್ದರೆ ಅವನು ದೊಡ್ಡ ಆದಮೇಲೆ ಆ ಮನಸ್ಸಿನಿಂದ ಈ ವಿಚಾರಗಳನ್ನು ತೆಗಿಲಿಕ್ಕೆ ವಿಜ್ಞಾನಿಯಿಂದ ಕೂಡ ಆಗೋದಿಲ್ಲ. ಅದಕ್ಕೆ ಸಣ್ಣ ಮಕ್ಕಳಿದ್ದಾಗ ಅವರಿಗೆ ನೀತಿ ಕಥೆಗಳನ್ನು ಹೇಳೋದು, ಒಳ್ಳೆಯ ಕಥೆಗಳನ್ನು ಅವರಿಗೆ ಏನು ಬೆಡ್ ಟೈಮ್ ಸ್ಟೋರೀಸ್ ಅಂತ ಹೇಳ್ತೀವಿ. ಹಿಂದೆ ಎಲ್ಲ ಅಜ್ಜಂದಿರು ಇದ್ದರು, ಒಳ್ಳೆ ಕತೆ ಹೇಳಿ ಮಲಗಿಸಿದ್ರು. ಹಾಗಾಗಿ ಒಳ್ಳೆ ಅವರು ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾಯಿತ್ತು. ಈಗ ಐಸೋಲೇಟೆಡ್ ಫ್ಯಾಮಿಲೀಸ್ ಇರೋದ್ರಿಂದ ತಂದೆ ತಾಯಿಗಳು ಇರೋದಿಲ್ಲ, ಅಜ್ಜಂದಿರು ಇರೋದಿಲ್ಲ. ಹಾಗಾಗಿ ಅಜ್ಜಿಯಂದಿರ ಪ್ರಭಾವ ಮಕ್ಕಳ ಮೇಲೆ ಇದ್ದರೆ ಇನ್ನಷ್ಟು ಅವರು ಕ್ರಿಯೇಟಿವ್ ಆಗಿ ಆರೋಗ್ಯಕರವಾಗಿ ಬೆಳಿಬೋದು ಅಂತ ನನ್ನ ಭಾವನೆ. ಓಕೆ ಗುರುಜಿ, ಕೊನೆಯದಾಗಿ ಲಾಸ್ಟ್ ಪ್ರಶ್ನೆ. ಗುರುಜಿ, ಏನಂತ ಹೇಳಿದ್ರೆ, ಮಕ್ಕಳಿಗೆ ವಿದ್ಯಾಭ್ಯಾಸದ ಮುಖೇನ ಅವ್ರ ಮೇಲೆ ಹೊರೆ ಏರಿಸೋದು ಅವರ ಭವಿಷ್ಯದ ಚಿಂತನೆಯಲ್ಲಿ ಅವ್ರಿಗೆ ಓದಿ ಅಂತ ಹೇಳ್ತಾರೆ ತಂದೆ ತಾಯಿ. ಆದರೆ ಆ ಥರ ಮಾಡೋದು ಸರಿನಾ, ಅಥವಾ ಜನರಲ್ಲಾಗೆ ಮಕ್ಕಳನ್ನ ಹೇಗೆ ಬೆಳಿಯಪ್ಪ, ನಿನಗೆ ಒಂದು ಬುದ್ಧಿ ಅಂದರೆ ಶಿಕ್ಷಣದ ಮಾಧ್ಯಮನ ಏರ್ದೇನೆ ಈ ಮೊದಲೆಲ್ಲ ಹಳೆ ಕಾಲದಲ್ಲಿ ಗುರು ಪರಂಪರೆ ಅಥವಾ ಗುರುಕುಲ ಅನ್ನೋ ಸಿಸ್ಟಮ್ ಇತ್ತು, ಆದ್ದರಿಂದ ಆ ರೀತಿ ಬೆಳೆಸೋದು ಸರಿನಾ, ಈ ರೀತಿ ಬೆಳೆಸೋದು ಸರಿನಾ? ವಿದ್ಯಾಭ್ಯಾಸ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸೂತ್ರ ಕೊಟ್ಟಿದ್ದಾರೆ ನಮ್ಮ ಪ್ರಾಚೀನರು. ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತ್ವಂ, ಪಾತ್ರತ್ವಂ ಧನಮಾಪ್ನೋತಿ, ಧನಾತ್ ಧರ್ಮಂ ತಥಾತ್ ಸುಖಂ ಅಂತ. ಅಂದರೆ ನಾವು ಏನು ವಿದ್ಯೆ ಕಲಿತೀವಿ, ಯಾವುದೇ ವಿದ್ಯೆ ಕಲೀಲಿ, ಅದು ನಮಗೆ ವಿನಯವನ್ನು ತಂದು ಕೊಡಬೇಕು. ಆ ವಿನಯ ನಮಗೆ ಹಣ ಸಂಪಾದನೆ ಮಾಡ್ತಕ್ಕಂಥ ಒಂದು ಪಾತ್ರತ್ವ, ಒಂದು ಎಲಿಜಿಬಿಲಿಟಿಯನ್ನು ಕೊಡ್ತದೆ. ಆ ಎಲಿಜಿಬಿಲಿಟಿಯಿಂದ ನಾವು ಹಣವನ್ನು ಸಂಪಾದನೆ ಮಾಡಿ ಅದರಿಂದ ಸುಖ ಪಡಬೇಕು, ಜೀವನದ ಸಾರ್ಥಕವನ್ನು ಪಡಬೇಕು ಅಂತ ನಮ್ಮ ಪ್ರಾಚೀನರು ಹೇಳ್ತಾರೆ. ಈಗಿನ ವಿದ್ಯೆ ಎಲ್ಲನೂ ರಾವಣ ವಿದ್ಯೆ ಆಗಿದೆ. ಅಂದರೆ ತಲೆ ಬೆಳೆಸೋದಷ್ಟೇ, 10 ತಲೆ ಇದೆ, ಏನು ಪ್ರಯೋಜನ? 10 ತಲೆಯ ರಾವಣ, 64 ವಿದ್ಯೆ ಗೊತ್ತಿದ್ದಂಥ ರಾವಣ ಒಂದೇ ಒಂದು ಆತ್ಮವಿದ್ಯೆ ಗೊತ್ತಿದ್ದಂತಹ ರಾಮನಿಂದ ಹತನಾದ. ಇದು ಅದಕ್ಕೆ ಸಾಕ್ಷಿ. ನಾವು ಕಲಿಸುವ ವಿದ್ಯೆ ಮಕ್ಕಳಿಗೆ ರಾವಣ ವಿದ್ಯೆ ಆಗಬಾರ್ದು. ಅಂದರೆ 64 ವಿದ್ಯೆ ಕಲಿತರೆ ಏನು ಪ್ರಯೋಜನ?
ಅವನಲ್ಲಿ ಸೌಜನ್ಯತೆ ಇರಲಿಲ್ಲ, ಒಂದು ಸಕಾರಾತ್ಮಕ ಮನೋಭಾವ ಇರಲಿಲ್ಲ. ಇವು ಮುಖ್ಯನೇ ಹೊರತು ಆತ್ಮವಿಶ್ವಾಸ, ಆತ್ಮಶಕ್ತಿ, ಆ ವಿಲ್ ಪವರ್ನ ಬೆಳೆಸ್ತಕ್ಕಂಥ, ವಿಶಾಲ ಮನೋಭಾವ ಬೆಳೆಸ್ತಕ್ಕಂಥ ಶಿಕ್ಷಣ ಶಾಲೆಗಳಲ್ಲಿ ಕೊಡಬೇಕು. ಮತ್ತು ತಂದೆ ತಾಯಿಗಳು ಅದಕ್ಕೆ ಪೂರಕವಾಗಿ ಅವರೇ ರೋಲ್ ಮಾಡಲ್ ಆಗಿ ಮಕ್ಕಳಿಗೆ ಆ ಥರ ನೀತಿಕತೆಗಳನ್ನು ಬೋಧಿಸಬೇಕು. ಥ್ಯಾಂಕ್ ಯು ಗುರೂಜಿ, ತುಂಬ ಖುಷಿಯಾಯಿತು ನಿಮ್ಮ ಹತ್ರ ಮಾತಾಡಿ. ಮಕ್ಕಳ ದೇಶದ ಬೆನ್ನೆಲುಬು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಆ ಮಕ್ಕಳ ಬಗ್ಗೆ ಇಷ್ಟೊಂದು ತುಂಬ ಸೂಕ್ಷ್ಮವಾಗಿ ಬೆಳೆಸಿ ಚೆನ್ನಾಗಿ ಅಂತ ಎಲ್ಲ ಹೇಳಿದ್ದೀರಿ. ತುಂಬ ಧನ್ಯವಾದಗಳು ಗುರೂಜಿ. ಮತ್ತು ಸಂದೀಪ್, ನಿನ್ನ ಕೊನೆಯ ಮಾತುಗಳಲ್ಲಿ ಹೇಗೆ ನಿನ್ನ ಮುಂದಿನ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಗುರೂಜಿಯಿಂದ ಪ್ರೇರೇಪಿತವಾಗಿದ್ದೀಯಾ? ಗುರೂಜಿಯವರು ಹೇಳಿದ್ದು ತುಂಬ ಆ್ಯಕ್ಚುಲಿ ನನ್ನ ಆಲೋಚನೆಗಳು ಅವರ ಆಲೋಚನೆಗಳು ತೀರಾ ಹತ್ತಿರ ಇತ್ತು. ತುಂಬ ಖುಷಿ ಆಯಿತು. ಈ ಒಂದು ಕಾನ್ಸೆಪ್ಟ್ ನಾವು ಎತ್ಕೊಂಡವಾಗಲೇ ನನಗೆ ತುಂಬ ಖುಷಿಯಾಗಿತ್ತು. ಹೌದು, ಪೇರೆಂಟ್ಗಳೇ ಎಲ್ಲದಕ್ಕೂ ಮುಖ್ಯ ಕಾರಣ ಅಂತ ಹೇಳ್ಬೋದು ಮಕ್ಕಳು ಇದಾಗೋಕೆ. ಅವರು ತಪ್ಪು ಮಾಡಿದವಾಗ ಅದನ್ನು ತಪ್ಪು ಅಂತ ಹೇಳಬೇಕು, ಹೊಡೆದು ಹೇಳಬಾರ್ದು ಅವ್ರಿಗೆ. ಅಂದರೆ ಶಿಕ್ಷೆ ಕೊಟ್ಟು ಹೇಳಬಾರ್ದು, ತಪ್ಪು ಅಂತ ಹೇಳಿ ಶಿಕ್ಷೆ ಕೊಟ್ಟು ಹೇಳಬೇಡಿ. ಮತ್ತು ಇನ್ನೊಂದು, ನಿಮ್ಮ ದುಶ್ಚಟಗಳು ಅವರಿಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಬ್ಬ ಒಳ್ಳೆ ಅಪ್ಪ ಒಬ್ಬ ಒಳ್ಳೆ ಮಗನನ್ನು ಕೊಡ್ಬೋದು. ಒಬ್ಬ ಕೆಟ್ಟ ಅಪ್ಪ ಇದ್ರೆ ಅವ್ನ ಮಗ ಕೆಟ್ಟವನಾಗ್ಬೋದು. ಯಾಕಂದ್ರೆ ಒಂದು ಇದರಲ್ಲಿ ಒಂದು ಸಮೀಕ್ಷೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ, ಎವ್ರಿ 5 ಜನ ಅಪ್ಪಂದಿರು ಕೆಟ್ಟವರಾಗಿದ್ರೆ ಅದರಲ್ಲಿ ಒಬ್ಬನಾದ್ರೂ ಅದೇ ಅಪ್ಪನ ರೂಟೇ ಹಿಡ್ಕೊಂಡು ಹೋಗ್ತಾನಂತೆ. ಸೊ ಈ ವಿಚಾರನಾದ್ರೂ ತಲೆಗೆ ಇಟ್ಕೊಂಡು ಒಬ್ಬ ಸಮಾಜಕ್ಕೆ ಒಬ್ಬ ಒಳ್ಳೆ ಮಗನನ್ನು ಕೊಡ್ಬೇಕಂದ್ರೆ ಮೊದಲು ಅಪ್ಪ ಅಮ್ಮ ಒಳ್ಳೆಯವರಾಗಿರ್ಬೇಕು ಅಂತ ನನ್ನ ಯೋಚನೆ. ಧನ್ಯವಾದಗಳು ಸಂದೀಪ್, ತುಂಬ ಖುಷಿ ಆಯಿತು. ಮೇ ಬಿ ಇಟ್ಸ್ ಅ ಗುಡ್ ಟೈಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಅಂದರೆ ಭಾರತದಲ್ಲೆಲ್ಲ, ದೇಶದಲ್ಲಿರೋ ಪ್ರಜೆಗಳೆಲ್ಲ ಚೆನ್ನಾಗಿರಲಿ. ಧನ್ಯವಾದಗಳು.